ಎನ್ ಡಿ ಎ ಮೈತ್ರಿಕೂಟ ಈಗಾಗಲೇ ಜಯ ಗಳಿಸಿದೆ ಮತ್ತು ಇನ್ನೇನು 10ನೇ ತಾರೀಕಿಗೆ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಮೋದಿ 3ನೇ ಬಾರಿ ಪ್ರಧಾನಿ ಆಗ್ತಾ ಇದ್ದಾರೆ. ಏನು ಹೇಳ್ತೀರಾ ತಾವು? ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತೇಳಿ ನಿಶ್ಚಿತ ಆಗಿತ್ತು, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಏನಪ್ಪ ಅಂತಂದರೆ ನಾವೆಲ್ಲ ಒಂದು 350ವರೆಗೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು ಈಗ 303ಕ್ಕೆ ಬಂದಿದ್ದೇವೆ. ಸೊ ಸ್ವಲ್ಪ ಎಲ್ಲೋ ಹಿನ್ನಡೆ ಆಗಿದೆ. ನಮಗೆ ಸ್ವಲ್ಪ ಮಟ್ಟಿನ ತಪ್ಪುಗಳು ಆಗಿದೆ. ಯಾಕೆಂತಂದರೆ ಆಡಳಿತ ನಡೆಸುವಾಗ ತಪ್ಪುಗಳು ಹೆಚ್ಚಾಗ್ತವೆ, ಅದರ ಫಲ ಪ್ರತಿಫಲಗಳು ಎಫೆಕ್ಟ್ ಇದ್ದೇ ಇರ್ತದೆ, ಸಿಗ್ತವೆ. ಹಾಗಾಗಿ ಇವತ್ತು ಮತ್ತೆ 3ನೇ ಬಾರಿ ಏನು ನಮ್ಮ ಪ್ರೈಮ್ ಮಿನಿಸ್ಟ್ರು ಅಧಿಕಾರವನ್ನು ವಹಿಸ್ಕೋತಾ ಇದ್ದಾರೆ ಭಾನುವಾರ. ಸೊ ನಮ್ಮ ರಾಜ್ಯದಿಂದಲೂ 4-5 ಜನ ಮಂತ್ರಿಗಳಾಗೋರಿದ್ದಾರೆ. ಎಲ್ಲರೂ ನಮ್ಮ ಹಳೆಯ ಹಿರಿಯ ನಾಯಕರುಗಳು ಇದ್ದಾರೆ. ಜೊತೆಗೆ ನಮ್ಮ ಪಕ್ಷದ ವತಿಯಿಂದ ಕುಮಾರಣ್ಣವರಾಗ್ಬೋದು, ನಮ್ಮ ಡಾಕ್ಟ್ರು ನಮ್ಮದೇ ಕ್ಯಾಂಡಿಡೇಟ್ ಅಂತೇಳಿ ನಾವೆಲ್ಲ ಭಾಳ ಓಡಾಡಿದ್ವಿ. BJP ಕಂಬೈಂಡ್ ಆದರೂ ಕೂಡ ನಾವು JDS ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ನಾವೆಲ್ಲ JDSನವ್ರು ಭಾಳ ಓಡಾಡಿದ್ವಿ. ನಮ್ಮ ಪ್ರಯತ್ನಕ್ಕೆ ಮತ್ತು ಡಾಕ್ಟ್ರಿಗಿದ್ದಂಥ ಒಳ್ಳೆಯ ಹೆಸರಿಗೆ ಅವರು 1,69,000ದಲ್ಲಿ ಲೀಡ್ ತೊಗೊಂಡು ಗೆದ್ದಿದ್ದಾರೆ. ಭಾಳ ಒಂದು ಉತ್ತಮವಾದ ಬೆಳವಣಿಗೆ ರಾಜಕಾರಣದಲ್ಲಿ ಇದಾಗಬೇಕಾಗಿತ್ತು. ಯಾಕೆಂತಂದರೆ ನನ್ನ ಸ್ನೇಹಿತ ಶಿವಕುಮಾರ ಮತ್ತು ಅವ್ರ ತಮ್ಮ ಸ್ವಲ್ಪ ಆಕಾಶ ಕೆಳಗಡೆ ಇಳಿಬೇಕಾಗಿತ್ತು. ಅದರಿಂದ ನಾನು ಅದನ್ನು ಸ್ವಾಗತಿಸ್ತೇನೆ. ಶಿವಕುಮಾರ್ ಅವರು ಹೇಳಿದರೆ, ಸೋತೆ ಅಂದ ತಕ್ಷಣ ನಾವು ಮನೆಯಲ್ಲಿ ಕುಂದ್ರೋನಲ್ಲ, ಮತ್ತೆ ಪುಟದ ಎದ್ದು ಬರ್ತೀನಿ, ನೋಡ್ತಾ ಇರಿ ಅಂತ. ಹೌದಪ್ಪ, ನೀನು ಎದ್ದು ಬರಲೇಬೇಕು. ಯಾರಿಗಾಗಿ ಎದ್ದು ಬರ್ತೀಯ? ನಿನಗಾಗಿ ಎದ್ದು ಬರ್ತೀಯ. ನೀನು ಮಾಡ್ಕೊಂಡಿರೋ ಆಸ್ತಿಗಾಗಿ ಎದ್ದು ಬರ್ತೀಯ, ಗೊತ್ತಾಯ್ತಾ? ಅದರಿಂದ ಅದರಲ್ಲಿ ಏನು ಹೆಚ್ಚಿನ ಆಶ್ಚರ್ಯ ಏನಿಲ್ಲ ನೀನು ಹೇಳಿರೋ ಮಾತಿನಲ್ಲಿ ಅಂತ ನಾನು ಹೇಳ್ತೀನಿ. ಎಲ್ಲ ಒಂದು ಕಡೆ JDS ಒಂದು ಸ್ವಲ್ಪ ಕಳೆಗುಂದಿತ್ತು. ಈಗ ಈ ಒಂದು ಕೋಯಲೇಷನ್ ಗೌರ್ಮೆಂಟ್ ಬಂದ ಮೇಲೆ ಮತ್ತೆ ಕಾರ್ಯಕರ್ತರ ಉತ್ಸಾಹ, ಮುಖಂಡರದ್ದು ಹೌದು 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 ಕಳೆಗುಂದಿತ್ತು ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ. ಎಲ್ಲರೂ ಹೇಳ್ತಾರೆ JDS ಹಾಗೆ ಹೀಗೆ ಅಂತ. ಜೊತೆಗೆ ಇವೆಲ್ಲ ನೀವು ಹೇಳಿದ್ರಲ್ಲ, ಈ ಮಹಾನ್ ನಾಯಕರುಗಳು ಸಿದ್ದರಾಮಯ್ಯ, ಶಿವಕುಮಾರ್ ಇವರೆಲ್ಲ JDSನೇ ಮುಗಿಸ್ಬಿಡ್ತೀವಿ, ಯಾರನ್ನೂ ಮುಗಿಸೋಕ್ಕಾಗಲ್ಲ. ಈಗ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಕೆಲವರೆಲ್ಲ ಹೇಳ್ತಾಯಿದ್ರು. ಆಯಿತಾ? ಆಗೋದಿಲ್ಲ. ಹಾಗೆ JDS ಮುಕ್ತ ಮಾಡೋಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಇವರೆಲ್ಲ ಮಹಾಮೂರ್ಖರು, ಅಧಿಕಾರದ ದುರಹಂಕಾರ ಮಾತಾಡ್ತಾಯಿದ್ರು. ಅದನ್ನು ಜನ ಸರಿಯಾದ ಉತ್ತರ ಕೊಡೋದ್ರ ಮುಖಾಂತರ ಅವ್ರಿಗೆ ಪಾಠ ಕಲಿಸಿದ್ದಾರೆ. ಸರ್, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಒಟ್ಟಾರೆ NDA ಮೈತ್ರಿಕೂಟದ ಇಲ್ಲಿರ್ತ ಕಾರ್ಯಕರ್ತರಿಗೆ, ಮುಖಂಡರಿಗೆ ಏನು ಈಗ 3ನೇ ಬಾರಿ ಅಧಿಕಾರ ಬರುತ್ತೆ, ಈಗ ಎಲ್ಲ ಮತದಾರರು ಪಾಠ ಕಲಿಸಿದ್ದಾರೆ ಎಲ್ಲ ಪಕ್ಷದ ನಾಯಕರಿಗೆ. ಏನು ಕಿವಿ ಮಾತು? ಏನು ಹೇಳ್ತೀನಿ ಅಂತಂದರೆ, ನಾನು ಇಷ್ಟು ವರ್ಷಗಳ ಸುದೀರ್ಘ ರಾಜಕಾರಣದ ಅನುಭವದಲ್ಲಿ ಹೇಳೋದಾದರೆ, ಜನತೆಯ ತೀರ್ಮಾನ ಎಲ್ಲರೂ ಒಪ್ಕೋತಾರೆ, ನಾವು ಒಪ್ಕೋಬೇಕು. ಸೋತಿರೋನು ಕೂಡ ಒಪ್ಕೋತಾನೆ, ಗೆದ್ದಿರೋನು ಒಪ್ಕೊಳ್ಳೇಬೇಕಾಗತ್ತೆ. ಅದು ಅಂತಿಮ. ಅದು ಆದರೆ ಜನ ಸರಿಯಾದ ತೀರ್ಮಾನ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ಯಾವಾಗಲೂ ಅಗದ ಮೇಲೆ ನಡೆದ್ರೇ ಅಧಿಕಾರ ಅನ್ನೋದು. ಇಲ್ಲದೇ ಇದ್ರೆ ಏನಾಗುತ್ತೆ, ಆನೆ ನಡೆದದ್ದೇ ದಾರಿ ಅನ್ನೋದಂಥ ಅಧಿಕಾರ ಬರ್ತವೆ, ಇನ್ನು ಆಡಳಿತಗಳು ಬರ್ತವೆ, ನೋಡ್ತೇವೆ, ಕಾಣಸಿಗ್ತವೆ. ಹಾಗಾಗಿ ಈಗ ಆಗಿರ್ತಕ್ಕಂಥ ತೀರ್ಮಾನ ಭಾಳ ಒಳ್ಳೆಯದು. ಈಗ ಮೋದಿಯವರು ಮತ್ತಷ್ಟು ಎಚ್ಚರಿಕೆಯಿಂದ ಒಳ್ಳೆಯ ಆಡಳಿತ ಕೊಡ್ತಾರೆ ಅಂತ ನನ್ನ ಭಾವನೆ. ಇವತ್ತು ಹುಟ್ಟುಹಬ್ಬ ತಮ್ಮದು. ಈ ಸಂದರ್ಭದಲ್ಲಿ ರಾಜಕೀಯವಾಗಿ ತಾವು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಸ್ಥಾನಮಾನದ ವಂಚಿತರಾಗಿದ್ದೀರಿ, ಏನು ಹೇಳ್ತೀರಿ? ನಾನು ಯಾವಾಗಲೂ ಸ್ಥಾನಮಾನಗಳ ಹಿಂದೆ ಹೋಗಿಲ್ಲ, ಹಣದ ಆಸೆ ಹಿಂದೆ ಹೋಗಿಲ್ಲ. ಭಾಳಷ್ಟು ಜನ ಹೇಳ್ತಿರ್ತಾರೆ, ನೀನು ಭಾಳ ವರ್ಷಗಳಿಂದ ಓಡಾಡ್ತಾ ಇದೆಯಾ ಹಾಗೆ ಹೀಗೆ ಅಂತೇಳಿ. ಹೌದು, ಓಡಾಡ್ತಾ ಇದ್ದೀನಿ. ನಾನು ಯಾರಿಂದನೂ ಯಾವುದೇ ಅಧಿಕಾರಕ್ಕಾಗಿ ಯಾರಿಂದ ಅದೇನೋ ವ್ಯವಸ್ಥೆಗಳು ಹೇಳ್ತಾರಲ್ಲ, ಆ ವ್ಯವಸ್ಥೆಗಳಲ್ಲಿ, ಆ ಅವ್ಯವಸ್ಥೆಗಳಲ್ಲಿ ನಾನು ಯಾವತ್ತೂ ಭಾಗಿಯಾದವನಲ್ಲ. ಗೌರವಯುತವಾಗಿ ಏನು ಕೇಳಬೇಕು ಅದನ್ನು ಕೇಳ್ತೀನಿ. ಅದರಂತೆ ಸಿಕ್ಕಿದೆ, ಅಧಿಕಾರ ಅನ್ನೋದು ಸಿಕ್ಕಿಲ್ಲ ಅಷ್ಟೇ. ಈಗ ನಾನು ರಾಜ್ಯದ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲೂ ಇದ್ದೆ 2 ಸರಿ, ಯುವ ಕಾಂಗ್ರೆಸ್ನಲ್ಲಿ 2 ಸರಿ ರಾಜ್ಯ ಮಟ್ಟದಲ್ಲಿದ್ದೆ, ಮೇನ್ ಕಾಂಗ್ರೆಸ್ಸಲ್ಲಿದ್ದೆ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸರ್ವ್ ಮಾಡಿದ್ದೆ. ಈಗ ಕುಮಾರಣ್ಣ JDS ಕರ್ಕೊಂಡು ಹೋದ್ಮೇಲೆ ಫಸ್ಟ್ ಟೈಮು ನನ್ನನ್ನು ಜನರಲ್ ಸೆಕ್ರೆಟರಿ ಮಾಡಿದರು ಸ್ಟೇಟ್ಗೆ, ಮತ್ತು ನನ್ನ ಎಕ್ಸಿಕ್ಯೂಟಿವ್ ಮೆಂಬರ್ ಮಾಡ್ಕೊಂಡಿದ್ದಾರೆ, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್. ಈಗ ನನ್ನನ್ನು ಉಪಾಧ್ಯಕ್ಷ ಮಾಡಿದ್ದಾರೆ. ಗೌರವಯುತವಾಗಿ ಅವರ ನಂಬಿಕೆಗೆ ಚ್ಯುತಿ ಬರದಂತೆ ನಡ್ಕೊಳ್ತಾ ಇದ್ದೀನಿ. ಅಧಿಕಾರಕ್ಕಾಗಿ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಅದು ಪರಮಾತ್ಮ ಇಚ್ಛೆ ಇದ್ದರೆ ನೋಡೋಣ.